ಅದೇ ರೀತಿಯಾಗಿ 8 ಗಂಟೆಗಳ ಕಾಲ ನಿಗದಿ ಮಾಡಿ ಕಾರ್ಮಿಕರಿಗೆ ಏನೇನು ಸೌಲಭ್ಯ ಕೊಡಬೇಕು ಎಲ್ಲವನ್ನ ಕೊಡಿಸ್ಕೊಂಡ ಮಹಾನುಭಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ವಿಶ್ವ ಕಾರ್ಮಿಕ ದಿನಾಚರಣೆಯ ದಿನದಂದು ನಾವು ಅವರನ್ನು ನೆನೆಯಬೇಕಾಗಿರ್ತಕ್ಕಂಥದ್ದು ನಮ್ಮ ಧರ್ಮ. ಹಾಗಾಗಿ ಈ ಉದ್ಘಾಟನೆ ಗೀತೆಯನ್ನ ಅಂಬೇಡ್ಕರ್ ಅವರಿಗೆ ಅರ್ಪಿಸ್ತಾ ಒಂದು ಅಂಬೇಡ್ಕರ್ ಹಾಡು ನಮ್ಮ ವಿಜಯವಾಡ ಜಗದೀಶ್ ಅವರಿಂದ. PO ರಂಗಾರಾಮಯ್ಯ ಅವರೇ, SI ಮಂಜುನಾಥ್ ಅವರೇ, ಮೆಕ್ಯಾನಿಕ್ ಶ್ರೀನಿವಾಸ್ ಅವರೇ, ಬಾಬು ಅವರೇ, ಸುಬ್ರಹ್ಮಣ್ಯ ಅವರೇ, ಹಾಗೂ ಎಲ್ಲ ಗಣ್ಯಾತಿ ಗಣ್ಯರೇ, ಹಾಗೂ ಪತ್ರಿಕಾ ಮಿತ್ರರೇ, ಮಾಧ್ಯಮ ಮಿತ್ರರೇ, ಮತ್ತು ನನ್ನ ಕಾರ್ಮಿಕ ಬಂಧುಗಳು ಎಲ್ಲರಿಗೂ ಪ್ರಥಮವಾಗಿ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಸಂದರ್ಭದಲ್ಲಿ ನಾನು ಕೆಲವು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶಯದಂತೆ ಕಾರ್ಮಿಕ ವರ್ಗಕ್ಕೆ ಈ ಹಿಂದೆ ಕಾರ್ಮಿಕರು ಅಂದರೆ ಜಿದ್ದಾಡೋಗಿರ್ತಿಲ್ಲ. ಅವರಿಗೆ ಸಮಯ ಇಲ್ಲ, ರಾತ್ರಿ ಇಲ್ಲ, ಹಗಲಿಲ್ಲ, ಊಟ ಇಲ್ಲ, ತಿಂಡಿ ಇಲ್ಲ. ಸೊ ಆ ಒಂದು ಅವ್ಯವಸ್ಥೆಯನ್ನು ಕಂಡು ಡಾಕ್ಟರ್ ಬಾಬಾ ಸಾಹೇಬರು ಒಂದು ಈ ಕಾರ್ಮಿಕರಿಗೆ ಒಂದು ಸಮಯ ನಿಗದಿಪಡಿಸಬೇಕು ಅಂತ ಅವರು ನನ್ನ ಕಾರ್ಮಿಕ ಸಚಿವರಾಗಿದ್ದಾಗ ಈ ಒಂದು ಕಾರ್ಮಿಕರ ಬಗ್ಗೆ ಆ ಒಂದು ಸಮಯದಲ್ಲೇ ಅತ್ಯಂತ ಕಾಳಜಿಯಿಂದ ಸಮಯವನ್ನು ನಿಗದಿಪಡಿಸಿದರು. ಇವತ್ತು ಬಂಧುಗಳೇ, ಕಾರ್ಮಿಕರು ದೇಶದ ಬೆನ್ನೆಲುಬು. ಯಾವ ರೀತಿ ನಾವು ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ, ತಾವುಗಳು ಅದೇ ರೀತಿ ಬೆನ್ನೆಲುಬು. ಇವತ್ತು ತಾವಿಲ್ಲ ಅಂದರೆ ಯಾವುದೇ ಒಂದು ಸಂಸ್ಥೆ ಅಥವಾ ಒಂದು ಕಾರ್ಖಾನೆ ಯಾವುದೂ ಇಲ್ಲ. ಹಾಗಂತ ಕಾರ್ಮಿಕರಾಗಿ ಉಳಿಬಾರ್ದು. ಈ ದೇಶದ ಅತ್ಯಂತ ಶ್ರೀಮಂತ ಅಂಬಾನಿ ಕುಟುಂಬ, ಧೀರುಭಾಯಿ ಅಂಬಾನಿಯವರು ಒಂದು ಕಾಲದಲ್ಲಿ ಕಾರ್ಮಿಕರೇ. ಅವರು ಇವತ್ತು ಪ್ರಪಂಚದಲ್ಲಿ 4ನೇವರು 5ನೇವರು ಸಾಗಬಹುದು ಅಂದರೆ ಶ್ರೀಮಂತರು ಸ್ಥಾನದಲ್ಲಿದ್ದಾರೆ ಪ್ರಪಂಚದಲ್ಲಿ. ಕಾರ್ಮಿಕರ ಹಾಗೇ ಉಳಿದೆ ಅವ್ರ ಮಕ್ಕಳನ್ನು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆ ಒಂದು ಜೀವನ ರೂಪಿಸಬೇಕು. ನಾವು ಕಾರ್ಮಿಕರು ನಾವೇನು ಮಾಡೋದಕ್ಕಾಗಲ್ಲ, ನಮ್ಮ ಮಕ್ಕಳು ಇದೇ ರೀತಿ ಕಾರ್ಮಿಕರಾಗಬೇಕು ಅನ್ನೋದನ್ನು ಬಯಸಬಾರ್ದು. ಕಾರಣ ಏನಪ್ಪ ಅಂತಂದರೆ ಇವತ್ತು ಸರ್ಕಾರ ಎಲ್ಲ ರೀತಿ ಸವಲತ್ತುಗಳನ್ನು ಸಾರ್ವಜನಿಕರಿಗೆ ನೀಡ್ತಾ ಇದೆ. ಅದನ್ನು ಸದ್ಬಳಕೆ ಮಾಡಿಕೊಂಡ್ರೆ ಕಾರ್ಮಿಕರ ಮಕ್ಕಳು ಅವರು ಒಂದು ಕಾರ್ಖಾನೆಯ ಮಾಲೀಕರಾಗ್ಬೋದು, ಒಂದು ಸಂಸ್ಥೆಯ ಮಾಲೀಕರಾಗ್ಬೋದು. ಈಗ ಸರ್ಕಾರದ ಸವಲತ್ತುಗಳನ್ನು ತಾವುಗಳೆಲ್ಲರೂ ಉಪಯೋಗಿಸ್ಕೊಂಡು ತಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳ್ತಾ ತಮಗೆ ಈ ಒಂದು ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಮತ್ತೊಮ್ಮೆ ತಿಳಿಸುತ್ತಾ, ನನಗೆ ಬೇರೆ ಒಂದು ಕಾರ್ಯ ಇದೆ. ತಮ್ಮ ಅಪ್ಪಣೆ ಮೇರೆಗೆ ನಾನು ಈಗ ಇಲ್ಲಿಂದ ನಿರ್ಗಮಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ. ನೀವು ಕಾರ್ಮಿಕರಾಗಿದ್ದೀರಿ, ನಿಮ್ಮ ಮಕ್ಕಳು ಕಾರ್ಮಿಕರಾಗಿರಬಾರ್ದು. ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸಿ, ನಿಮ್ಮ ಮಕ್ಕಳನ್ನು ಒಳ್ಳೆಯ ಅಧಿಕಾರಿಗಳನ್ನಾಗಿ ಮಾಡಬೇಕಂತ ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಅವರು ಕರೆ ಕೊಟ್ಟಿದ್ದಾರೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಈ ಭಾರತದ ಭವಿಷ್ಯದ ನಿರ್ಮಾತೃಗಳು. ಅವರನ್ನು ನೀವು ತಯಾರು ಮಾಡಬೇಕು ಅಂತ ಹೇಳಿರ್ತಕ್ಕಂಥ ಮುನಿಯಟ್ಟಪ್ಪ ಸರ್ ಅವರಿಗೆ ಧನ್ಯವಾದಗಳು. ಅವರಿಗೆ ಒಂದು ಸಣ್ಣ ಸನ್ಮಾನವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಕಾರ್ಮಿಕ ಬಂಧುಗಳಿಗೆ, ನಮ್ಮ ಕಾರ್ಮಿಕ ಸಂಘಟನೆಯ ರಾಜ್ಯ ಕಟ್ಟಡ ನಿರ್ಮಾಣ ಕಾರ್ಮಿಕ ಸಂಘ ಮುಳಬಾಗಿಲು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ಸರ್ಕಾರ